ಮಾತನ್ನ ನಾನು ಉಳಿಸ್ಕೋತೀನಿ ಅವ್ವ. ನಿಮ್ಮ ಮನೆ ಅನ್ನೋದ್ ಋಣ ನನ್ನ ಮೇಲಿದೆ. ನಾನು ಅದಕ್ಕೆ ಗೌರವ ಕೊಡ್ತೀನಿ. ಸಿರಿ, ನೀನು ಒಂಥರ ಶಿವ ಇದ್ದಂಗೆ. ಬೇಡ್ದವ್ರಿಗೆ ವರ ಕೊಡ್ತೀಯ, ಕಾಡ್ದವ್ರಿಗೆ ಕಾಲ್ ಮುರಿತೀಯ. ಅಪ್ಪನೇ ಇದ್ರೆ ಪ್ರಳಯನೇ ಆಗ್ಬಿಡ್ತದೆ. ಅದಕ್ಕೆ ಪಾರ್ವತಿನೇ ನಿಂಗೆ ಜೋಡಿಯಾಗಿ ಬಂದವಳೆ. ಇಲ್ಲೋಡು, ಅವಳನ್ನ ನೀನು ಹೃದಯದಾಗ ಇಟ್ಕೊಂಡು ಚಂದ ಕಾಪಾಡು. ಅದು ನೀನ್ ಹೇಳ್ಬೇಕವ. ನಂಗೆ ಗೊತ್ತು ಕಣಪ್ಪ, ನೀನು ನೆತ್ತಿ ಮ್ಯಾಗ ಇಟ್ಕೊಂಡು ಅವಳನ್ನ ಕಾಪಾಡ್ತೀಯ ಅಂತ. ಆದ್ರೂ ನಾನು ನಿನ್ ಲವ್ ಗುರು ಅಲ್ವಾ. ಪುಟ್ಟಕ್ಕ, ಅತ್ತೆ ಆದವಳು ಅಳಿಯನ್ನ ಅಂಕೆ ಸಂಖ್ಯೆನಾಗಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾಳೆ ಅಂತಾರೆ. ಆದ್ರೆ ನೀನು ನನ್ ಮಗನ್ಗೆ ಆಕಾಶದಷ್ಟು ಪಿರುತಿ ಕೊಟ್ಟು ಅವನ್ ಬದುಕ್ನ ಆಸನೆ ಮಾಡ್ಬಿಟ್ಟೆ. ನೀನ್ ಅತ್ತೆ ಅಲ್ಲ ಪುಟ್ಟಕ್ಕ, ಅತ್ತೆ ರೂಪದಾಗಿರೋ ಆಲದ ಮರ. ಅಯ್ಯೋ, ನನ್ ಮಗ ಕಂಟಿ ಬದುಕಿಗೆ ನಿನ್ನಿಂದ ನೆರಳು ಸಿಕ್ತು. ಎಂತ ದೊಡ್ಡ ಮಾತು ಅಮ್ಮವ್ರೆ. ಇದು ನನ್ ಕರ್ತವ್ಯ ಅಲ್ವೇ? ಅದ್ ನಿನ್ ದೊಡ್ಡ ಗುಣ ಪುಟ್ಟಕ್ಕ. ನೀನ್ ಬರೀ ಅತ್ತೆಯಾಗ ಆಟೆ ಅಲ್ಲ, ನನ್ ಗೆಳತಿ ಆಗು ಗೆದೋಟೆ. ಗೆಳತಿ ಆದವಳು ಗುದ್ದಾಡಿದ್ರು ಸರಿ, ಗೆಳತಿನ ಒಳ್ಳೆ ದಾರಿಗೆ ತರಬೇಕು, ಸರಿಯಾದ ನಿರ್ಧಾರಗಳನ್ನ ತಕ್ಕೊಳ್ಳಕ್ಕೆ ಸಹಾಯ ಮಾಡ್ಬೇಕು ಅಂತಾರೆ. ನೀನು ಹಂಗೆ ಪುಟ್ಟಕ್ಕ. ನಾನ್ ತೆಪ್ಪ ನಿರ್ಧಾರಗಳನ್ನ ತಕ್ಕೊಂಡಾಗ ಮುಖದ ಮೇಲೆ ಒಡ್ದಂಗೆ ಅದನ್ನ ತ್ಯಪ್ಪು ಅಂತ ಹೇಳ್ದೆ, ಸರಿ ಇಲ್ಲ ಅಂತ ಹೇಳ್ದೆ. ಅವತ್ ನೀನ್ ಹಂಗ್ ಮಾಡಿದ್ದಕ್ಕೆ ಇವತ್ತು ನಾನು ಸರಿಯಾದ ನಿರ್ಧಾರ ತಕ್ಕೊಳ್ಳಕ್ ಸಾಧ್ಯ. ನಾನು ಆಟೆ ಅಮ್ಮವ್ರೆ. ನಿಮ್ಮನ್ನ ಏನೇನೋ ಅಂದು ಆಡಿದ್ರು ಅದನ್ನೆಲ್ಲ ಒಟ್ಟಿಗೆ ಹಾಕೊಂಡು ನನ್ಗೆ ಯೋಟ್ ಗೌರವ ಕೊಡ್ತಾ ಇದ್ದೀರಿ. ನಿಮ್ಮಂತವ್ರನ್ನ ನಾನು ಗೆಳತಿಯಾಗಿ ಪಡೆಯಕ್ಕೆ ಶಾನ ಪುಣ್ಯ ಮಾಡಿದ್ದೆ. ಹೇಳ್ತಿರೋ ಹಿಂಗೆ ಮಾತಾಡ್ತಾ ಇರ್ತಿರೋ ಅಥವಾ ಗಂಡ ಹೆಣ್ಣನ್ನ ಮನೆ ತುಂಬಿಸೋ ಶಾಸ್ತ್ರ ಮಾಡ್ತಿರೋ ಹೆಂಗೆ? ಸರಿ ಸರಿ ಪುಟ್ಟಕ್ಕ, ರಾವ್ ಕಾಲ ಬರಕ್ಕೂ ಮುಂಚೆ ನನ್ ಸೊಸೆನ ಮನೆ ತುಂಬಿಸ್ಕೋಬೇಕು. ನೀವೆಲ್ರು ಬಿಡು ಮಾಡ್ಕೊಂಡು ಒಂದ್ಕಿತ ಮನೆ ತಕ್ ಬನ್ನಿ. ಸರಿ ಅಮ್ಮವ್ರೆ.